ಐಐಎಸ್ಸಿನಲ್ಲಿ ಕನ್ನಡ ರಾಜ್ಯೋತ್ಸವ ವಿಚಾರವಾಗಿ ವಾಗ್ವಾದ ನಡೆದಿದೆ. ಹಿಂದಿ ಮತ್ತು ಕನ್ನಡ ಹುಡುಗರ ನಡುವೆ ವಾಗ್ವಾದ ಏರ್ಪಟ್ಟಿದೆ. ಐಐಎಸ್ಸಿ ಕ್ಯಾಂಪಸ್ ಒಳಗೆ ಮೆರವಣಿಗೆ ಮಾಡ್ತಿರ್ತಾರೆ ಕನ್ನಡದ ವಿದ್ಯಾರ್ಥಿಗಳು. ಕನ್ನಡ ರಾಜ್ಯೋತ್ಸವ ಮೆರವಣಿಗೆಗೆ ಹಿಂದಿ ವಿದ್ಯಾರ್ಥಿಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ. ಆಗ ಇಬ್ಬರ ನಡುವೆ ಮಾತಿನ ಚಕಮಕಿಯಾಗಿದೆ. ಪರಿಸ್ಥಿತಿಯನ್ನ ಸದ್ಯ ಸದಾಶಿವನಗರ ಪೊಲೀಸರು ತಿಳಿಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ಐಐಎಸ್ಸಿಯಲ್ಲಿ ಕನ್ನಡ ರಾಜ್ಯೋತ್ಸವ ವಿಚಾರವಾಗಿ ಹಿಂದಿ ಮತ್ತು ಕನ್ನಡ ಹುಡುಗರ ನಡುವೆ ವಾಗ್ವಾದ ಏರ್ಪಟ್ಟಿದೆ. ಸದಾಶಿವನಗರ ಪೊಲೀಸರು ಈ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಮೆರವಣಿಗೆಗೆ ಹಿಂದಿ ವಿದ್ಯಾರ್ಥಿಗಳಿಂದ ಆಕ್ಷೇಪ ವ್ಯಕ್ತವಾಗುತ್ತೆ. ಈ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಡುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನಮ್ಮ ನಾಡಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ತೊಂದರೆ ಏನಾಯ್ತು ಅಂದ್ರೆ ವಾಗ್ವಾದ ಯಾಕಾಯ್ತು, ಏನಾಯ್ತು ಅಲ್ಲಿ? ಇವತ್ತು ಐಐಎಸ್ಸಿ ಕ್ಯಾಂಪ್, ಆ ಕ್ಯಾಂಪ್ನ ಒಳಭಾಗದಲ್ಲಿ ಒಂದಷ್ಟು ಕನ್ನಡಿಗ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರುಗಳು ಮತ್ತೆ ಬೇರೆ ಬೇರೆ ಸಂಘಟನೆಯವರು ಸೇರ್ಕೊಂಡು ಒಂದು ಕನ್ನಡ ರಾಜ್ಯೋತ್ಸವವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಯೋಜನೆಯನ್ನ ಮಾಡಿಕೊಂಡು ಮೆರವಣಿಗೆಯನ್ನ ಕೂಡ ಹಮ್ಮಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಇವರು ಮೆರವಣಿಗೆಯನ್ನ ಮಾಡೋದಕ್ಕೆ ಆಯ್ದುಕೊಂಡಿದ್ದಂತಹ ಮಾರ್ಗ ಏನಿತ್ತು ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಮಾರ್ಗಗಳಲ್ಲಿ ಇವರು ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯನ್ನ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಹೊರ ರಾಜ್ಯದ ಕೆಲ ಹಿಂದಿ ಭಾಷಿಕ ವಿದ್ಯಾರ್ಥಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸೋದ್ರಂತೆ, ಅದ್ರ ಜೊತೆಗೆ ವಾಗ್ವಾದವನ್ನ ಕೂಡ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ಕನ್ನಡದ ವಿದ್ಯಾರ್ಥಿಗಳೇನಿದ್ದಾರೆ ಇವರು ಕೂಡ ಒಂದಷ್ಟು ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ಬಹುತೇಕ ಕನ್ನಡ ರಾಜ್ಯದಲ್ಲಿ ಕನ್ನಡವನ್ನ ಮಾತನಾಡೋದು ಮತ್ತೆ ಕನ್ನಡ ರಾಜ್ಯೋತ್ಸವವನ್ನ ಮಾಡೋದಕ್ಕೆ ಇವರ ಅಪ್ಪಣೆಯನ್ನ ಕೇಳ್ಬೇಕಾ, ಈ ನಿಟ್ಟಿನಲ್ಲೇ ಸಹಜವಾಗಿ ಎಂತವ್ರಿಗೂ ಕೂಡ ಕೋಪ ಬಂದಿರುತ್ತೆ. ಈ ಸಂದರ್ಭದಲ್ಲೂ ಒಂದಷ್ಟು ವಾಗ್ವಾದಗಳಾಗಿದೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಈ ಸಂಬಂಧ ಅಂದ್ರೆ ಈ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡೋದಕ್ಕೆ ಅಡ್ಡಿ ಆತಂಕವನ್ನ ಉಂಟು ಮಾಡಿದಂತಹ, ಅದನ್ನ ತಡೆಯೋದಕ್ಕೆ ಮತ್ತೆ ವಾಗ್ವಾದವನ್ನ ನಡೆಸಿದಂತಹ ಆ ವಿದ್ಯಾರ್ಥಿಗಳು ಯಾರಿದ್ರು ಅಥವಾ ಅವರು ಬೇರೆ ಬೇರೆ ಯಾರಿದ್ರು ಅಂತವ್ರ ಮೇಲೆ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಪರಿಸ್ಥಿತಿಯನ್ನ ಇದೀಗ ಶಾಂತಗೊಳಿಸಿ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆ ಏನಿದೆ ಆ ತೇರಿನ ಮೆರವಣಿಗೆಗೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.